ಓ ವಿಜಯಾಂಬಿಕಾ ಅಲ್ವಾ? ಹೇಗಿದ್ದೀರಾ ಈಗ? ಚೆನ್ನಾಗಿದ್ದೀರಾ? ನೋಡಿದ್ರಾ ಮನೆಯೆಲ್ಲ ಇಷ್ಟ ಆಯ್ತಾ? ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅನಿಸುತ್ತೆ. ಪಾಪ ಆರೋಗ್ಯ ಸರಿ ಇಲ್ದಿರುವಾಗ ನಾವು ಕುಡಿಯೋ ಮಜ್ಜಿಗೆನೂ ನಮ್ಮ ಗಂಟಲು ಸಿಗಾಕೊಂಡ್ಬಿಡುತ್ತೆ. ನಿಮ್ಮ ಹೆಸರು? ನನ್ನ ಹೆಸರಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಆಗಲೇ ಹೇಳಿದ್ನಲ್ಲ, ನಮ್ಮ ದೀಪಕ್. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ತಾಯಿ ಹೆಸರಾ? ತಂದೆ ಹೆಸರು ಶಿವರಾಜ್, ತಾಯಿ ಹೆಸರು ಗೀತಮ್ಮ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಓಹ್ ನೈಸ್. ನಾನು ನಿಮ್ಮ ತಂದೆ ತಾಯಿನ ಮೀಟ್ ಮಾಡಬೇಕಲ್ಲ. ಓ ಎಂಥ ಕೆಲಸ ಆಗೋಯ್ತಲ್ಲಪ್ಪ. ಯಾಕೆ ದೀಪಕ್, ಏನಾಯಿತು? ಇಷ್ಟೋ ತನಕ ಅಪ್ಪ ಅಮ್ಮ ಇಲ್ಲೇ ಇದ್ರು. ಯಾವುದೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಅಂತ ಮುಂಬೈಗೆ ಹೊರಟ್ಬಿಟ್ರು ಅವರು. ಏನು ಹೊರಟೋದ್ರಾ? ಅದು ಮನೇಲಿ ಯಾರಿಗೂ ಹೇಳ್ದೆ ಹೊರಟೋಗಿದಾರ? ಅಟ್ಲೀಸ್ಟ್ ಭಾವನ್ಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ಮಾವನಿಗೆ ನಾನು ಆಮೇಲೆ ಹೇಳ್ತೀನಿ. ಪಾಪ ಅವ್ರು ಇಡೀ ದಿನ ಖುಷಿಯಾಗಿದ್ದಾರೆ. ಇದಕ್ಕಿದ್ದಂಗೆ ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತು ಅಂದರೆ ಅವ್ರಿಗೂ ಬೇಜಾರಾಗ್ಬಿಡ್ತಾರಲ್ವಾ. ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತ? ಸ್ವಲ್ಪ ಹೊತ್ತಿನ ಮುಂಚೆ ಚೆನ್ನಾಗೇ ಇತ್ತು ವಿಜಯ ಅವರೇ. ಈಗೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಬೆಂಕಿ ಬಿತ್ತಿದೆ. ವಾಟ್? ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತ? ಅಲ್ಲ, ಇಲ್ಲಿ ರಸ್ತೆ ಚೆನ್ನಾಗಿಲ್ಲ, ಫಾರೆಸ್ಟ್ ರೋಡು, ನನಗೆ ಹುಷಾರು ಅಂತ ಹೇಳಿದ್ರಿ, ಅಂಥದ್ರಲ್ಲಿ ನಿಮ್ಮ ತಂದೆ ತಾಯಿನ ಕಳಿಸಿದ್ರಲ್ಲ, ಅದು ಸರಿನಾ? ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ನೀವು. ಆದರೆ ಏನು ಮಾಡೋದು, ನಾನು ಅವ್ರನ್ನ ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಫ್ಯಾಕ್ಟ್ರಿ ಅಲ್ವಾ, ಅಲ್ಲಿರೋ ವರ್ಕರ್ಸೇ ನಮಗೆ ಜೀವಾಳ. ಅದಕ್ಕೆ ಅವ್ರು ಹೋಗಲೇಬೇಕಾಗಿ ಬಂತು. ಒಂದು ಕೆಲಸ ಮಾಡೋಣ, ಅವರು ಮತ್ತೆ ಬರ್ತಾರೆ, ಇನ್ನೊಂದು ಸ್ವಲ್ಪ ವಾರ ಆಗ್ಬೋದು. ನೀವು ಅಲ್ಲಿವರೆಗೂ ಇಲ್ಲೇ ಇರಿ, ಬಂದಮೇಲೆ ನಾನು ಪರಿಚಯ ಮಾಡಿಸ್ಬಿಡ್ತೀನಿ. ಏನಂತೀರಾ? ಓಕೆ. ಅಲ್ಲ, ನಿಮಗೆ ಬೆಂಗಳೂರಲ್ಲಿ ಯಾರು ಪರಿಚಯ ಅಲ್ವಾ? ಬೆಂಗಳೂರಲ್ಲ ತುಂಬ ಜನ ಪರಿಚಯ ಇದ್ದಾರಲ್ಲ. ನನಗೆ ಬೆಂಗಳೂರಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ. ಆದರೆ ಆ ಕಡೆ ಹೋಗಿಲ್ಲ, ನಾನು ತುಂಬ ಹೋಗೋದೇ ರೇರು. ಬೆಂಗಳೂರಲ್ಲಿ ವೀರೇಂದ್ರ ಸರ್ದೇಸಾಯಿ ಅಂತ ಒಬ್ಬರಿದ್ದಾರೆ. ಐ ಮೀನ್ ಹಿ ವಾಸ್ ಅ ಎಜುಕೇಷನಲ್ ಮಿನಿಸ್ಟರ್. ಅವ್ರೇನಾದರೂ ನಿಮ್ಗೆ ಪರಿಚಯ ಇದ್ದಾರಾ? ಯಾವ ದೇಸಾಯಿ? ವೀರೇಂದ್ರ ಸರ್ದೇಸಾಯಿ. ಇಲ್ಲ, ನನಗೆ ಪಾಲಿಟಿಕ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಓಕೆ, ಹಾಗಿದ್ರೆ ಅವ್ರ ಫ್ಯಾಮಿಲಿ ಬಗ್ಗೆನೂ ನಿಮಗೆ? ನೀವು ನಮ್ಮನ್ನು ಏನು ಅಂದ್ಕೊಂಡಿದ್ದೀರಾ? ಹಾಂ, ನಮ್ಮ ಅಪ್ಪ ಅಮ್ಮ ಬಂದಾಗಿಂದನೂ ನಾನು ನೋಡ್ತಾ ಇದ್ದೀನಿ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ಥರ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ಇನ್ನು ನೀವು ವಿಜಯ್ ಅವರೇ, ನೀವು ಈ ಮನೆ ಗೆಸ್ಟ್ ಅಂತ ನಾನು ಸುಮ್ಮನೆ ಇದ್ದೀನಿ. ಲಿಮಿಟ್ ಕ್ರಾಸ್ ಮಾತಾಡಿದ್ರೆ ನಿಮ್ಗೆ ಅದೇನು ಉತ್ತರ ಬೇಕೋ ನಮ್ಮ ಮಾವನ ಎದುರುಗಡೆ ಕೊಡ್ತೀನಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ವಿಜಯ, ಯಾಕೆ ಇಷ್ಟೊಂದು ಕ್ವೆಶನ್ಸ್ ಮಾಡ್ತಾ ಇದೆಯಾ? ಸುಪ್ಪು, ನೀವಿನ್ನು ಇಲ್ಲೇ ಇದ್ದೀರಾ? ಹೊರಡ್ಲಿಲ್ವಾ? ಐಮ್ ಸಾರಿ. ಅದು ನಾನು ಯಾರನ್ನಾದ್ರೂ ಹೊಸದಾಗಿ ಪರಿಚಯ ಮಾಡಿಕೊಂಡ್ರೆ ಅವ್ರ ಬಗ್ಗೆ ವಿಷಯ ತಿಳ್ಕೋಬೇಕು ಅನ್ನೋ ಆಸಕ್ತಿ, ಅದಕ್ಕೆ ಹಾಕಿ ಕೇಳಿದೆ. ಪ್ಲೀಸ್ ಡೋಂಟ್ ಮೈಂಡ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ರೆಸ್ಟ್ ಮಾಡಿದ್ದೀನಿ. ಯಪ್ಪ, ಏನಾಯ್ತು ವಿಜಯ? ಅವನ್ನ ಮೀಟ್ ಮಾಡಿಸ್ದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ, ಅವನ ಹತ್ರ ಯಾಕೆ ಅಷ್ಟೊಂದು ಕ್ವೆಶನ್ ಮಾಡ್ತಾ ಇದ್ದೆ? ಅಲ್ಲ, ನೀವು ಇದಕ್ಕೂ ಮೊದಲೇ ಅವನನ್ನೆಲ್ಲಾದರೂ ನೋಡಿದ್ರ? ನಿಮಗೆ ಅವನ ಮೇಲೆ ಏನಾದರೂ ಅನುಮಾನ ಇದೆಯಾ? ಖಂಡಿತ ಇದೆ ರಾಜೇಶ್ವರಿ. ನಾನು ನಿನಗೆ ಹೇಳ್ತಿದ್ದೆ ಗೊತ್ತಾ, ನನಗೊಬ್ಬ ಶತ್ರು ಇದ್ದಾನೆ ಅಂತ ನಾನು ಹೇಳಿದ್ದೆ, ನೆನಪಿದೆ ನಿನಗೆ? ಅಬ್ಬ ಅಬ್ಬ, ಸುಬ್ಬು. ಎಸ್, ನನಗೆ ಇವನು ಸುಬ್ಬುನೇ ಅಂತ ಯಾಕೋ ಡೌಟ್ ಆಗ್ತಿದೆ. ಅವ್ನು ಸುಬ್ಬು ಆಗಿದ್ದಿದ್ರೆ ನಾನು ನೋಡಿದ ತಕ್ಷಣ ಅವ್ನು ರಿಯಾಕ್ಟ್ ಮಾಡ್ತಿದ್ದ. ಅವನ ಮಾತಲ್ಲಿ, ಅವನ ನಡತೆಯಲ್ಲಿ ಬದಲಾವಣೆ ಕಾಣ್ತಿತ್ತು. ಐ ಆಮ್ ಸೋ ಕನ್ಫ್ಯೂಸ್ಡ್. ಬರೀ ಅಷ್ಟಕ್ಕೆ ಅವನನ್ನು ಜಡ್ಜ್ ಮಾಡೋದಕ್ಕಾಗಲ್ಲ. ಇವನು ದೊಡ್ಡ ಪ್ರಳಯ ಅಂತಕ. ಇವನ ಮಾತುಗಳನ್ನು ಕೇಳ್ತಾ ಇದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಮಗೆ ಗೊತ್ತಾಗಲ್ಲ. ಹಾಗಿದ್ರೆ ಮೊದಲು ಇವನು ಸುಬ್ಬುನೋ ಅಲ್ವಾ ಅಂತ ಕಂಡುಹಿಡಿಬೇಕು. ಆವಾಗ ಇವನು ದೀಪಕ ಅಲ್ವಾ ಅಂತ ನಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಆದರೆ ಅವನು ಸುಬ್ಬುನ ಅಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ವಿಜಯ? ನನಗೊಂದು ಐಡಿಯಾ ಇದೆ.
ಒಂದು ಮನುಷ್ಯ ಎರಡು ಕಡೆ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಅವನಿಗೆ ಈಗಲೇ ಕಾಲ್ ಮಾಡ್ತೀನಿ. ಅವನು ಸುಬ್ಬುನೇ ಆಗಿದ್ರೆ ನನ್ನ ಕಾಲ್ನ ರಿಸೀವ್ ಮಾಡಿ ಮಾತಾಡ್ತಾನೆ. ಅವನು ಫೋನ್ ರಿಸೀವ್ ಮಾಡಬೇಕಾದ್ರೆ ಅವನ ರೂಮಿಗೆ ಹೋಗಿ ನನ್ನ ಕಾಲ್ ಅವನು ರಿಸೀವ್ ಮಾಡಿ ಮಾತಾಡಿದ್ರೆ ಅವನು ಸುಬ್ಬುನೇ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ನೀವು ಸುಬ್ಬು ಜೊತೆ ಫೋನಲ್ಲಿ ಮಾತಾಡಬೇಕಾದ್ರೆ ನಾವು ಇವನ ಜೊತೆ ಮಾತಾಡ್ತಾ ಇದ್ರೆ ಇವನೇ ಸುಬ್ಬು ಆಗಿದ್ರೆ ಅವ್ನು ನಿಮ್ಮ ಹತ್ರ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಸರಿ, ನೀವಿಬ್ರು ಹೊಡಿ, ನಾನು ಈಗಲೇ ಡಯಲ್ ಮಾಡ್ತೀನಿ. ನೀನು ಯಾಕೆ ಫೋನ್ ಮಾಡಿದ್ಯಾ? ಅಲ್ಲ, ಇಷ್ಟೆಲ್ಲ ನಡೆದ ಮೇಲೂ ಮತ್ತೆ ನನಗೆ ಫೋನ್ ಮಾಡಿದ್ಯಲ್ಲ, ಮರ್ಯಾದೆ ಅನ್ನೋದೇ ಇಲ್ವಾ ನಿನಗೆ? ಸುಬ್ಬುನೇ ನನ್ನ ಜೊತೆ ಮಾತಾಡ್ತಿರೋದು. ಹಾಗಿದ್ರೆ ಅಲ್ಲಿ ಸುಬ್ಬುನೇ ಇರೋದಾದ್ರೆ ಅವನು ಖಂಡಿತ ಫೋನ್ ರಿಸೀವ್ ಮಾಡಿರ್ತಾನೆ. ಏನು ನೀವೇನೋ ಬದುಕಿದ್ದೀರಾ? ಎಲ್ಲಿ ನಿಮ್ಮ ಯಜಮಾನ? ಬೀದಿಗೆ ಬಂದ್ಮೇಲೆ ಅವ್ನ ಪತ್ತೆನೇ ಇಲ್ಲ. ನಾನು ಮನುಷ್ಯತ್ವ ಇರೋರ ಜೊತೆ ಮಾತ್ರ ಮಾತಾಡೋದು, ಇನ್ನಂಥವ್ರ ಜೊತೆ ಮಾತಾಡಲ್ಲ. ನೋಡ್ತೀಯ ತಾನು, ಅವ್ನು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಅವ್ನು ವಿಜಯ ಜೊತೆನೇ ಮಾತಾಡ್ತಿರ್ಬೇಕು. ಅಂದರೆ ಇವನು ಸುಬ್ಬುನೇ ಇರಬೇಕು. ನೋಡೋಣಪ್ಪ. ದೀಪಕ್, ಹಾಂಪ್ಪ, ನೀವು ಏರ್ಪೋರ್ಟ್ಗೆ ಹೊರಟ್ಬಿಡು, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲಿ ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ ಸ್ವಲ್ಪ ನೀನೇ ಸಮಾಧಾನ ಮಾಡಬೇಕು, ಧೈರ್ಯ ತುಂಬಬೇಕು. ಹಾಂ ಸರಿ ಆಯಿತು, ಇನ್ಶೂರೆನ್ಸ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ಒಂದು ನಿಮಿಷ. ಏನು ಹೇಳಿ? ಏನಿಲ್ಲ ಬಿಡಿ ದೀಪಕ್. ಹಾಂ ಅಪ್ಪ, ಅದೇ ನನಗೆ ಮ್ಯಾನೇಜರು ಫೋನ್ ಮಾಡಿದರು. ತುಂಬ ಏನು ಸುಟ್ಟಿಲ್ಲ ಅಲ್ವಪ್ಪ ಫ್ಯಾಕ್ಟ್ರಿ? ಹ್ಞೂ ಸರಿ ಆಯಿತು, ನೀನು ಹೊರಟಿರೋ, ನಾನು ನಿನಗೆ ಫೋನ್ ಮಾಡ್ತೀನಿ. ಸರಿ. ಎಲ್ಲೋ ಇದೆಯಾ ನೀನು? ಹಾ, ನಾನಿಲ್ಲಿ ಎಲ್ಲಿರಲಿ? ಇಷ್ಟೊತ್ತಲ್ಲಿ ಬೀದಿ ಸುತ್ತೋದಕ್ಕೆ ನಾನೇನು ದೇವನ ಭೂತಾನ? ಮನೇಲಿ ಮಲ್ಕೊಂಡಿದ್ದೀನಿ. ನೀನು ಫೋನ್ ಮಾಡಿರೋ ವಿಷಯ ಏನಾದರೂ ಶ್ರಾವಣಿ ಮೇಡಮ್ಗೆ ಗೊತ್ತಾದರೆ ಉರಿಯೋ ಬೆಂಕಿ ಆಗ್ತಾರೆ. ನೀನು ಯಾವತ್ತೂ ನಿನ್ನ ಮುಖಾನೇ ನೋಡಬಾರ್ದು ಅಂತ ನಾವು ಮನೆಯವರೆಲ್ಲ ಡಿಸೈಡ್ ಆಗಿದ್ದೀವಿ. ಆ ದೇವರು ಅನ್ನೋನಿದ್ರೆ ನಿನ್ನ ನೋಡ್ಕೊತಾನೆ. ಕೊಟ್ಟು ಮಾಡು ಫೋನ್ನ.